ನಮಸ್ಕಾರ ಗೆಳೆಯರೇ, ಇವತ್ತು ನಾನು ರಿವ್ಯೂ ಮಾಡ್ತಿರುವ ಮತ್ತೊಂದು ಎಸ್ ಸರಸ್ವತಿ ಸಿನಿಮಾದ ಬಗ್ಗೆ ಇವತ್ತು ನಾನು ಸಂಪೂರ್ಣವಾಗಿ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಸಿನಿಮಾ ಹೆಸರೇ ಹೇಳುವಂತೆ ಈ ಸಿನಿಮಾದ ಒಂದು ಜ್ಞಾನ ಶಕ್ತಿಯ ಸಂಕೇತವಾಗಿದೆ. ಸಂಸ್ಕೃತಿ ಎಂಬ ಪಾತ್ರ ಸುತ್ತ ನಡೆಯುವ ಆ ದೊಡ್ಡ ಕಥೆಯಾಗಿದೆ. ಈ ಸಿನಿಮಾ ಹೇಗಿದೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಈ ಸಿನಿಮಾ ಕತೆ ಶುರುವಾಗೋದು ಒಬ್ಬ ಪ್ರಾಮಾಣಿಕ ಶಿಕ್ಷಕಿ ಸರಸ್ವತಿ ಅವರ ಜೀವನದಿಂದ. ಅವರು ಒಂದು ಶಾಲೆಯಲ್ಲಿ ಪಾಠ ಮಾಡುತ್ತಿರ್ತಾರೆ. ಆ ಒಂದು ಹಳ್ಳಿಯಲ್ಲಿ ಮತ್ತು ಆ ಒಂದು ಶಾಲೆಯಲ್ಲಿ ಏನಾದರೂ ಬದಲಾವಣೆ ತರಬೇಕಂತ ಹೋದಾಗ ಅವರಿಗೆ ಎದುರಾಗುವಂಥ ರಾಜಕೀಯ ಒತ್ತಡಗಳು ಮತ್ತು ಸಮಾಜದ ಕೆಟ್ಟ ಮುಖಗಳ ವಿರುದ್ಧವಾಗಿ ಹೇಗೆ ನಿಲ್ಲುತ್ತಾರೆ ಅನ್ನೋದು ಈ ಚಿತ್ರದ ಪ್ರಮುಖ ಹೈಲೈಟ್ ಆಗಿದೆ. ಮತ್ತು ಬರೀ ಪಾಠ ಮಾಡೋದಲ್ಲದೆ ಹೇಗೆ ಬುದ್ಧಿವಂತಿಕೆಯಿಂದ ಈ ಸಿನಿಮಾದಲ್ಲಿ ಕತೆಗೆ ಸಂಬಂಧಪಟ್ಟ ಹೋರಾಡ್ತಾರೆ ಅನ್ನೋದು ಈ ಸಿನಿಮಾದ ತಿರುವು ಕೂಡ ಆಗಿದೆ. ಎಮೋಷ್ನಲ್ ಸೀನ್ ಮತ್ತು ಮೈ ಜುಮ್ ಎನಿಸುವಂಥ ಸಂಭಾಷಣೆಗಳು ಸಖತ್ತಾಗಿ ಮೂಡಿ ಬಂದಿವೆ. ನಾಯಕಿ ಸರಸ್ವತಿ ಪಾತ್ರದಲ್ಲಿ ನಟಿಸಿರುವ ನಟಿ ತುಂಬ ಗಾಂಭೀರ್ಯವಾಗಿ ಮತ್ತು ಅದ್ಭುತವಾಗಿ ಅವರ ಪಾತ್ರ ಅದಲ್ಲಿ ಬರುವಂಥ ಕತೆಗಳು ನಟಿಸಿದ್ದಾರೆ. ಇದನ್ನು ಈ ನಮ್ಮ ಕನ್ನಡ ಭಾಷೆಯಲ್ಲಿ ಕೂಡ ಡಬ್ಬಿಂಗ್ ಆಗಿದೆ. ಸಂಭಾಷಣೆ ಮತ್ತು ತುಂಬ ಸರಳವಾಗಿದ್ದು ಮತ್ತು ಸ್ಪಷ್ಟವಾಗಿ ಪ್ರತಿಯೊಂದು ಕನ್ನಡಿಗರಿಗೂ ಕೂಡ ಕನೆಕ್ಟ್ ಆಗೋ ಹಾಗೆ ಡೈಲಾಗ್ಸನ್ನು ಸಿನಿಮಾದ ಟೀಮ್ನವರು ಬರೆದುಕೊಂಡಿದ್ದಾರೆ. ಹಾಗೆ ಹಿನ್ನೆಲೆ BGM ಪ್ರತಿ ಎಮೋಷ್ನಲ್ ಸೀನಿಗೂ ಕೂಡ ಜೀವ ತುಂಬಿವೆ. ಆನಂತರ ಕೊನೆಯದಾಗಿ ಹೇಳಬೇಕಂದ್ರೆ, ನೀವು ಒಂದು ಒಳ್ಳೆ ಬೆಸ್ಟ್ ಗುಡ್ ಮೆಸೇಜಿಂಗ್ ಇರುವಂಥ ಸಿನಿಮಾ ಇಷ್ಟಪಡ್ತಿದ್ರೆ ಎಸ್ ಸರಸ್ವತಿ ಬೆಸ್ಟ್ ಸಿನಿಮಾವಾಗಿದೆ. ಶಿಕ್ಷಣದಲ್ಲಿ ಯಾವ ರೀತಿ ಇರಬೇಕು, ಶಿಕ್ಷಣ ಅಂದರೆ ಏನು, ಅದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿ ಅಳವಡಿಸಿಕೊಳ್ಳಬೇಕನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ. ಈ ಸಿನಿಮಾಗೆ ನನ್ನ ಕಡೆಯಿಂದ 4.5 ಔಟ್ ಆಫ್ 5 ನಾನು ರೇಟಿಂಗ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಆ ವಿಡಿಯೋ ಇಷ್ಟವಾದರೆ ಹಾಗೆ ಲೈಕ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಸಿನಿಮಾದ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಮಾಹಿತಿ ಗೊತ್ತಿದ್ರೆ ಅಥವಾ ಏನಾದರೂ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಮತ್ತೆ ಸಿಗೋಣ ಬೇರೆ ಡಿಫ್ರೆಂಟ್ ಕಂಟೆಂಟ್ ದೊಂದಿಯಲು ಕಾಯ್ತಾರೆ. ನಮಸ್ಕಾರ.